ಕೂಡ ನನಗೆ ಏನಾಗ್ತಿದೆ ಅಂತಲೇ ಕುಸಿದು ಬಿದ್ದುಬಿಟ್ಟೆ. ಬಿದ್ದಾಗ ಕಾಲು ಫ್ರ್ಯಾಕ್ಚರ್ ಆಗೋಯ್ತು. 2000 ತುಮಕೂರಲ್ಲಿ ನಾವಿದ್ದಾಗ ನನಗೆ 2000 ಇಸ್ವಿನಲ್ಲಿ ಎದೆ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕೆಲವ್ರ ಸಹಾಯದಿಂದ ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಗೊತ್ತಾಯಿತು. ಬೆಂಗಳೂರಿಗೆ ಬಂದು, ನನ್ನ ಹೆಸರು ಚಿತ್ರ, ನಾನು ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಬೆಂಗಳೂರು, ವಿದ್ಯಾಭ್ಯಾಸ ವಾಸ ಎಲ್ಲ ಬೆಂಗಳೂರು. ಬೆಂಗಳೂರು. ಮದುವೆ ತುಮಕೂರು ಹತ್ತಿರ ಕಾರೇನಹಳ್ಳಿ ಅಂತ ನಮ್ಮ ಯಜಮಾನ್ರ ಮನೆ, ಅವ್ರ ಹೆಸರು ಸುಬ್ಬಣ್ಣ. ಮತ್ತೆ 11 ವರ್ಷ ಆದಮೇಲೆ ಮತ್ತೆ ತುಮಕೂರಲ್ಲಿ ಬಂದು ವಾಸ. ನನಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು. ಅವರು ಕೆಲಸಕ್ಕೆ ಸೇರಿದ ಮೇಲೆ, ನಮ್ಮ ಯಜಮಾನ್ರಿಗೆ ರಿಟೈರ್ ಆದಮೇಲೆ ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೇ ವಾಸ ಮಾಡ್ತಾಯಿದ್ದೀವಿ. PLD ಬ್ಯಾಂಕಲ್ಲಿ ಸೂಪರ್ವೈಸರ್ ಆಗಿದ್ದರು. ಮಗಳ ಮದುವೆ ಆಯಿತು. ಅದಾದಮೇಲೆ 2005ರಲ್ಲಿ ನನ್ನ ಮಗನ ಮದುವೆ ಆಯಿತು. ನನ್ನ ಮಗನ ಮದುವೆ ಆದಮೇಲೆ ಸೊಸೆ ಮಗ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದರಿಂದ, ಅವ್ರು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಇವ್ರಿಗೆ ರಿಟೈರ್ ಆಯಿತು ನಮ್ಮನೆಯವ್ರಿಗೆ. ನಾನು ಇಲ್ಲೇ ಬಂದು ಇಲ್ಲೇ ವಾಸ. 2000 ತುಮಕೂರಲ್ಲಿ ನಾವಿದ್ದಾಗ ನನಗೆ 2000 ಇಸ್ವಿನಲ್ಲಿ ಎದೆ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕೆಲವ್ರ ಸಹಾಯದಿಂದ ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಗೊತ್ತಾಯಿತು. ಬೆಂಗಳೂರಿಗೆ ಬಂದು ಆಸ್ಪತ್ರೆಗೆ ಬಂದವು. ಆಂಕಾಲಜಿನಲ್ಲಿ ಡಾಕ್ಟರ್ ಶ್ರೀನಾಥ್ ಸರ್ಜನ್ನು. ಅವ್ರ ಹತ್ರ ನಾವು ನಮ್ಮ ದೇಹ ಸ್ಥಿತಿ ಬಗ್ಗೆ ಮಾತಾಡಿದಾಗ ಅವರು ಸರ್ಜರಿ ಆಗಬೇಕು, ಇದು ಕ್ಯಾನ್ಸರ್ ಅಂತಂದ್ಬಿಟ್ಟು ಅವ್ರು ಹೇಳಿದರು. ಆವಾಗ ಯಾವಾಗ ಏನು ಅಂತ ಕೇಳೋ ಹೊತ್ತಿಗೆ ತಕ್ಷಣದಲ್ಲೇ ಆಗಬೇಕು ಅಂತ ಹೇಳಿದರು. ಒಂದೇ ವಾರ, 2000 ಮಾರ್ಚಲ್ಲಿ 11ನೇ ತಾರೀಕು ನನಗೆ ಗೊತ್ತಾಯಿತು ಹೀಗೆ ಅಂತ. 2000 ಮಾರ್ಚ್ 17ನೇ ತಾರೀಕೆ ಆಪ್ರೇಷನ್ ಮಾಡಿದ್ರು. ನಾನು ಧೈರ್ಯವಾಗೇ ಇದ್ದೆ. ಆವಾಗ ನನಗೆ ತಕ್ಷಣಕ್ಕೆ ಅನ್ನಿಸ್ತು, ಹೇಗಪ್ಪ, ನನಗೆ ಇದ್ರ ಬಗ್ಗೆ ಏನು ಅನ್ನೋದೇ ಗೊತ್ತಿಲ್ಲ, ಈ ಕಾಯಿಲೆ ಬಗ್ಗೆ ಏನು ಅನ್ನೋದೇ ನನಗೇನು ಗೊತ್ತಿರಲಿಲ್ಲ. ಹಾಗಾಗಿ ಮುಂದೇನು ಮಕ್ಕಳು ಇದೇನು ಜೀವನ ಹೇಗೆ ಅಂತೆಲ್ಲ ಸ್ವಲ್ಪ ಭಯನೂ ಆಯಿತು, ಗಾಬರಿನೂ ಆಯಿತು. ಆದರೆ ಧೈರ್ಯ ಕೆಡಲಿಲ್ಲ, ಧೈರ್ಯ ಇತ್ತು. ಹೇಗೆ ವಾಸಿಯಾಗಿ ನನ್ನ ಮಕ್ಕಳ ತಾಯಿ ಆಗಬೇಕು ಅನ್ನೋದು ಒಂದು ವಿಷಯ ಗೊತ್ತಾಯಿತು. ಹಾಗಾಗಿ ಆಪ್ರೇಷನ್ ಸರ್ಜರಿನೂ ಆಯಿತು. ಆಮೇಲೆ ಅವರು ಕಿಮೋಥೆರಪಿ ಕೊಟ್ಟರು. ಅದಾದಮೇಲೆ ಅವರು ರೇಡಿಯೇಷನ್ ಮಾಡಿದರು. ಇಷ್ಟೆಲ್ಲ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಟ್ರೀಟ್ಮೆಂಟ್ಗೆ ನಾವು ತುಮಕೂರಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರಬೇಕಾಯ್ತು. ನಾವು ಅಲ್ಲೇ ಇದ್ವು ಅವಾಗ. ತುಮಕೂರಿಂದ ಬರಬೇಕಾಗಿತ್ತು. ತುಮಕೂರಿಂದ ಬಂದು ಅವ್ರು ಹೇಳಿದ ಡೇಟ್ಗೆ ಬಂದು ಕಿಮೋಥೆರಪಿ ತೊಗೊಂಡು ಬೆಳಗ್ಗೆ ಬರೋದು, ರಾತ್ರಿಗೆ ವಾಪಸ್ ಊರಿಗೆ ಹೋಗೋದು. ಆ ಟೈಮ್ನಲ್ಲಿ ನನಗೆ ಸ್ವಲ್ಪ ವಾಮಿಟ್ ಆಗೋದು, ಕೆಮ್ಮು ಜಾಸ್ತಿ ಆಗೋದು, ಊಟ ಸೇರದೆ ಇರೋದು, ಹಶ್ವಾಗದೆ ಇರೋದು, ತಲೆ ಕೂದಲು ಉದುರೋದು ಎಲ್ಲ ಆಯಿತು. ಆವಾಗ ನನಗೆ ಅವರು ಯಾವ ಥರ ನನಗೆ ಅಡ್ವೈಸ್ ಮಾಡಿದ್ರೋ ಅದೇ ಥರನೇ ಫಾಲೋ ಮಾಡ್ಕೊಂಡು ಬಂದೆ. ಟ್ರೀಟ್ಮೆಂಟ್ ವಿಷಯದಲ್ಲಿ, ಅದರಲ್ಲಿ ಆಹಾರದಲ್ಲಿ, ಎಲ್ಲತ್ರಲ್ಲೂ, ದಿನಚರಿಲಿ ಎಲ್ಲತ್ರಲ್ಲೂ ಅವ್ರು ಹೇಳ್ದಾಗೆ ಕೇಳ್ಕೊಂಡು ಬಂದೆ. ಹಾಗಾಗಿ ನನಗೆ ಬೇಗ ರಿಕವರ್ ಆದೆ. ನನಗೆ ಇವತ್ತಿಗೂ ಅದ್ರ ಬಗ್ಗೆ ಭಯ ಅನ್ನೋದೇ ಇಲ್ಲ. ಅದಕ್ಕೆ ನಾನೇ ಸಾಕ್ಷಿ, ನನ್ನ ಮನಸ್ಸಿಗೆ ನಾನೇ ಸಾಕ್ಷಿ. ಅವರು ಆಮೇಲೆ ಸುಮಾರು ಒಂದು 4-5 ಸತಿ ಕಿಮೋಥೆರಪಿ ಕೊಟ್ಟಿರಬಹುದು. ನನಗೆ ಸ್ವಲ್ಪ ಸರಿಯಾಗಿ ಜ್ಞಾಪಕ ಇಲ್ಲ. 3 ಅಂತೂ ಗ್ಯಾರಂಟಿ ಕೊಟ್ಟಿದ್ದಾರೆ. ಕೊಟ್ಟು ಆಮೇಲಿಂದ
ಅದೆಲ್ಲ ಆದಮೇಲೆ ಸಾಕು ಟ್ರೀಟ್ಮೆಂಟು ಬೇಡ, ಇನ್ನೊಂದು 5 ವರ್ಷ ಮಾತ್ರೆಗೆ ಬರ್ಕೊಡ್ತೀನಿ, ಮಾತ್ರೆ ತಗೊಳ್ಳಿ ನೀವು, ಒಂದೇ ಒಂದು ಟೊಮೊಕ್ಸಫಿನ್ ಅಂತ ಮಾತ್ರೆ ಬರ್ಕೊಡ್ತೀನಿ, ಅದು ತಗೊಳ್ಳಿ ನೀವು, ದಿನ ಒಂದೊಂದು ಮಾತ್ರೆ ಸಾಕು ಅಂದರು. 5 ವರ್ಷ ತೊಗೊಂಡೆ, ಬಿಡ್ದಾಗ ಕಂಟಿನ್ಯೂಸ್ ಆಗಿ 5 ವರ್ಷ ಒಂದು ಮಾತ್ರೆ ತೊಗೊಂಡೆ. ಅದಲ್ಲದೆ ಅವ್ರು ಏನೇನು ಮೆಡಿಸಿನ್ ಹೇಳಿದ್ರು ಎಲ್ಲ ತೊಗೊಳ್ತಾ ಇದ್ದೆ. ಮಧ್ಯೆ ನಂಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಾನು ಬೇರೆ ಯಾರ ಹತ್ರಲ್ಲೂ ತೋರಿಸ್ತಾ ಇರಲಿಲ್ಲ, ಡೈರೆಕ್ಟು ಶ್ರೀನಾಥ್ ಹತ್ರಲ್ಲೇ ಬರ್ತಾಯಿದ್ದೆ. ಅವ್ರು ಯಾವ ರೀತಿ ನನಗೆ ಇರಬೇಕು ಅಂತ ಹೇಳಿದ್ರು ಅದೇ ಥರ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗಾಗಿ ನನಗೆ ಯಾವ ಥರ ಭಯನೂ ಆಗಲಿಲ್ಲ. ನನ್ನ ಭಾಗಕ್ಕೆ ಅವರೇ ದೇವರು. ನಾನು ದೇವ್ರನ್ನ ನಂಬಿದ್ದೆ, ತುಂಬ ದೇವ್ರನ್ನ ನಂಬಿದ್ದೆ, ಅವರೇ ನನ್ನ ಭಾಗಕ್ಕೆ ದೇವರು. ಹಾಗಾಗಿ ನನ್ನನ್ನು ಅವರು ಉಳಿಸ್ಕೊಟ್ರು. 5 ವರ್ಷ ಆದಮೇಲೆ ಮತ್ತೆ ಚೆಕಪ್ ಮಾಡಿದರು. ಏನೇ ಪ್ರಾಬ್ಲಮ್ ಮೊದಲು ಏನು ಟೆಸ್ಟ್ಗಳು ಮಾಡಿದ್ರು, 5 ವರ್ಷ ಆದಮೇಲೆ ಮತ್ತೆ ಎಲ್ಲ ಥರದ್ದು ಟೆಸ್ಟ್ಗಳು ಮಾಡಿ ಅವ್ರು ಹೇಳಿದರು, ಇನ್ಯಾವುದು ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನೀವು ಪೂರ್ತಿ ವಾಸಿಯಾಗಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಏನಾದ್ರು ನಿಮಗೆ ಒಂದು ಜ್ವರ ಬರಲಿ ಇದು ಬರಲಿ ಏನೇ ಬಂದರೂ ಇಲ್ಲಿಗೆ ಬನ್ನಿ ಪರವಾಗಿಲ್ಲ ಅಂದರು. ಆಮೇಲೆ ಹೇಳಿದ್ರು ಎಲ್ಲ ಥರದ್ದು ಟೆಸ್ಟುಗಳಾದಮೇಲೆ ಇನ್ನು ನೀವು ಎಲ್ಲಿ ಬೇಕಾದ್ರೂ ಯಾರ ಹತ್ರ ಬೇಕಾದ್ರೂ ಜ್ವರ ನೆಗಡಿ ಕೆಮ್ಮು ಏನು ಬಂದ್ರೂ ಅಲ್ಲೇ ತೊಗೋಬೋದು ಔಷಧಿ, ಇಲ್ಲೇನು ಬರೋದಷ್ಟೇನಿಲ್ಲ, ಯಾಕೆ ಊರಿಂದ ಬರ್ತಿದ್ವಲ್ಲ, ಇಲ್ಲೇನು ಬರೋ ಅಷ್ಟಿಲ್ಲ, ಅಲ್ಲಲ್ಲೇ ತೊಗೋಬೋದು ಅಂತ ಅವರು ಹೇಳಿದರು. ಮಾತ್ರೆನೂ 5 ವರ್ಷ ಆದಮೇಲೆ ನಿಲ್ಲಿಸ್ಬಿಟ್ರು. ನಾನು ನಾರ್ಮಲ್ಲಾಗಿ ಇದ್ಬಿಟ್ಟೆ, ವಾಕಿಂಗ್ ಮಾಡೋದಾಗಲಿ, ನನ್ನ ಮನೆ ಕೆಲಸ ಮಾಡೋದಾಗಲಿ, ದಿನಚರಿಯಾಗಲಿ, ನನ್ನ ಪೇಪರ್ ಓದೋದು, ಟಿ ವಿ ನೋಡೋದು, ನನ್ನ ಪದಬಂಧ ಬಿಡಿಸೋದು, ನನ್ನ ಕೆಲಸದಲ್ಲಿ ನಾನು ಆರಾಮಾಗಿದ್ದೀನಿ. ಇದಾದಮೇಲೆ ನನಗೆ 2023ನಲ್ಲಿ ಮತ್ತೆ ಬೆನ್ನೋವು ಕಾಣಿಸ್ಕೊಂಡು ಸೊಂಟ ನೋವು ಬರೋದು, ಊಟ ಇದು, ಹಾಗಾಗಿ ಹಸಿವು ಇದಾಗ್ತಿರ್, ನಿದ್ದೆನೇ ಇಲ್ಲ, ರಾತ್ರಿ ಬೆಳಗೂ ಕೂತಿರ್ತಿದ್ದೆ, ತುಂಬಾ ನೋವು ತಿಂತಾಯಿದ್ದೆ, ತಡ್ಕೊಳಕ್ಕಾಗ್ದಷ್ಟು ನೋವು ತಿಂತಾಯಿದ್ದೆ. ಆಮೇಲಿಂದ ಚೆಕಪ್ ಇಲ್ಲೇ ಬೇರೆ ಕಡೆ ನೋಡ್ಸ್ಕೋಬೋದು ಅಂದಿದ್ರಲ್ಲ ಅವರೇನೆ, ಹಾಗಾಗಿ ಇಲ್ಲೆಲ್ಲ ತೋರಿಸಿ ಈ ಏರಿಯಾದಲ್ಲೇ ಎಲ್ಲ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ದಕ್ಕೆ ಆ ಡಾಕ್ಟ್ರುಗಳು ಏನೂ ಗೊತ್ತಾಗಲಿಲ್ಲ. ಅದರಲ್ಲಿ ಒಬ್ಬರು ಹೇಳಿದರು, ನೀವು ಮೊದಲು ಏನಾರು ಇತ್ತ ಪ್ರಾಬ್ಲಮ್ಮು, ಈಗೇನಾರು ಹ್ಞೂ ಆಗಿತ್ತು. ನಾವು ಶಂಕರ ಹಾಸ್ಪಿಟ್ಲಲ್ಲಿ ನಾವು ತೋರಿಸ್ತಾ ಇದ್ವಿ. ಆವಾಗ ಅಂಕಾಲಜಿ ಇದ್ದಿದ್ದು, ಆಮೇಲೆ ಇಲ್ಲಿ ಶಂಕರ ಹಾಸ್ಪಿಟ್ಲ್ ಆಯಿತು, ಶಂಕರ ಮಠದ ಹತ್ರ. ಅಲ್ಲಿ ಅಲ್ಲೇ ಹೋಗಿ ಒಂದು ಸರ್ತಿ ಚೆಕಪ್ ಮಾಡಿಸಿ ನೀವು ಅಂತ ಹೇಳಿದ್ರು. ಅವ್ರು ಹೇಳಿದಾಗ ಮತ್ತೆ ನನ್ನ ಮಗ ತುಂಬ ರಿಸ್ಕ್ ತೊಗೊಂಡು ನನ್ನ ಕರ್ಕೊಂಡೋಗೋದಾಗಲಿ ಕರ್ಕೊಂಬರೋದಾಗಲಿ, ಆಫೀಸ್ ಕೆಲಸ ಕೂಡ ನನ್ನ ಜೊತೆಗೆ ಆಸ್ಪತ್ರೆಯಲ್ಲೇ ಮಾಡಿಕೊಡ್ತಾ ಇದ್ದ. ತೋರಿಸಿ ಎಲ್ಲ ಮಾಡ್ತಿದ್ದ. ಅವರು ಈಗ ಟ್ರೀಟ್ಮೆಂಟ್ ಆಗಬೇಕಾಗಿದೆ ಇದಕ್ಕೆ, ಮತ್ತು ಅದೇ ಹೊಟ್ಟೆಲೇನೋ ಒಂಚೂರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ಮೇಲೆ ಹೇಳಿದರು, ಹೊಟ್ಟೆಲೇನೋ ಒಂಚೂರು ಗಡ್ಡ ಇದಾಗಿದೆ, ಅದಕ್ಕೆ ಇದು ಮಾಡಬೇಕು, ಕೆಮೊಥೆರಪಿ ಅದು ಕೊಡಬೇಕಾಗತ್ತೆ ಅಂತ ಹೇಳಿದರು. ಆವಾಗ ಹೇಳಿದಾಗ ಆಯಿತು. ಅವಾಗ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಮೊದಲೆಲ್ಲ ಕೂದಲೆಲ್ಲ ಉದುರೋಗಿತ್ತು. ಆಮೇಲೆ ಅದಕ್ಕೆ ಧೈರ್ಯನೂ ಕೊಟ್ಟಿದ್ರು ಅವರೇನೆ, ಹೆದರ್ಕೋಬೇಡಿ, ಮತ್ತು ಚೆನ್ನಾಗೇ ಬರುತ್ತೆ ಕೂದಲು ಎಲ್ಲ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತೆಲ್ಲ ಹೇಳಿದರು. ಮತ್ತು ತಿರ್ಗಾ ಕೂದಲು ಉದುರೋದ್ರೆ ನನಗೆ ಎಲ್ಲರ ಜೊತೆನೂ ಮಾಡ್ಬೇಕಾರೆ ತುಂಬ ಇದಾಗುತ್ತಲ್ಲ ಅಂದ್ಬಿಟ್ಟು ನಾನು ಬೇಜಾರು ಪಟ್ಕೊಂಡೆ. ಇಲ್ಲ ಬೇಜಾರೇನಿಲ್ಲ, ಸರಿ ಹೋಗುತ್ತಿದ್ದು ಅಂಥೇಳಿ ಡಾಕ್ಟರ್ ನಟರಾಜನ್ ಅವ್ರನ್ನ ಅವರು ಅಡ್ವೈಸ್ ಮಾಡಿದರು. ಈ ಥರ ಅವರಿಗೆ ತೋರಿಸಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದ್ಬಿಟ್ಟು ಅವರು ಮಾಡಿದ್ರು. ಆವಾಗ ನಟರಾಜ್ ಡಾಕ್ಟ್ರು ನನ್ನನ್ನು ನೋಡಿ ಟ್ರೀಟ್ಮೆಂಟ್ ಎಲ್ಲ 7 ಸರ್ತಿನೋ ಏನೋ ಕೆಮೊಥೆರಪಿ ಕೊಟ್ಟರು. ಸೆಕೆಂಡ್ ಟೈಮ್ 2024ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರೇ ಸಾಕು, ಇನ್ನೇನು ಬೇಡ ಅಂತನ್ನತ್ಲು. ಅದು ಆಮೇಲೆ ನನಗೆ ಈಗ ಸದ್ಯಕ್ಕೆ ಆಮೇಲೆ ಏನಾದ್ರು ಆದರೂ ಕೂಡ ನಾನು ಡೈರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡೋಗೋರು.
ಶಂಕರೆ. ನಾನು ಬೇರೆ ಎಲ್ಲೂ ತೋರಿಸಿಲ್ಲ, ಅದೊಂದೇ ಹಾಸ್ಪಿಟ್ಲು. ಅದರಿಂದ ಅಲ್ಲಿ ಡಾಕ್ಟ್ರುಗಳೇ ನನಗೆ, ಡಾಕ್ಟರ್ ಶ್ರೀನಾಥ್, ಶಶಿರೇಖಾ, ಮತ್ತು ಇನ್ನು ಅವರ ಸಿಬ್ಬಂದಿ ವರ್ಗದವರು, ಅವರ ಟೀಮ್ ಡಾಕ್ಟ್ರುಗಳು ಎಲ್ಲರೂ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಮುತುವರ್ಜಿ ವಹಿಸಿ ನಮ್ಮನ್ನು ಆರೋಗ್ಯದಿಂದ ಕಾಪಾಡಿದ್ದಾರೆ. ಈಗ ಮತ್ತೆ ನಾನು ಏನು ಈಗ ಸದ್ಯಕ್ಕೆ ಏನು ಮಾತ್ರೆ, ಒಂದು ಮಾತ್ರೆನೂ ತಗೋತಾ ಇಲ್ಲ. ನನ್ನ ಮನೆ ಕೆಲಸ ನಾನೇ ಮಾಡ್ಕೋತೀನಿ. ನನ್ನ ದಿನಚರಿಯೆಲ್ಲ ನಾನೇ ಇದು ಮಾಡ್ತೀನಿ. ವಾಕಿಂಗೂ ಹೋಗ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ ಚಳಿ ಅಂತ. ಕಂಟಿನ್ಯೂ ಮಾಡ್ತೀನಿ. ಅವ್ರು ಯಾವ ಥರ ಹೇಳಿ ನಮಗೆ ಅಡ್ವೈಸ್ ಮಾಡಿದ್ರೆ ಈ ಗಳಿಗೆವರೆಗೂ ಇವತ್ತಿನವರೆಗೂ ನಾನು ಅವ್ರನ್ನೇ ನಂಬಿ ಅವ್ರ ಥರನೇ ನಾನು ನಡ್ಕೊಂಡು ಬಂದಿದ್ದೀನಿ. ಮನೆಯವರು ಅದೇ ಥರ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. 2000 ಮಾರ್ಚ್ 11 ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಬೆನ್ನೋವು ಬರೋದು. ಅದೇ ಹೀಗೆ ಕೂತ್ಕೊಳ್ಳೋಕ್ಕೂ ಆಗೋದು, ಗೋಡೆಗೆ ಹೀಗೆ ಹೊರಕೊಂಡು ಬಲವಂತವಾಗಿ ಅಷ್ಟು ನೋವು ತಿಂದಿದ್ದೀನಿ. ಮನೆ ಕೆಲಸಗಳು ಮಾಡೋಕ್ಕಾಗ್ತಿರ್ಲಿಲ್ಲ. ವಯಸ್ಸಾದವರು ಮನೇಲಿ ನಮ್ಮ ಅತ್ತೆ ಮಕ್ಳುಗಳು ಎಲ್ಲ ಇದ್ದರು, ನಮ್ಮ ಭಾವನವ್ರ ಮಕ್ಳುಗಳು ಎಲ್ಲರೂ ನಮ್ಮ ಹತ್ರಲ್ಲೇ ಇದ್ದರು. ಎಲ್ಲ ಕೆಲಸಗಳು ನಾನು ಮಾಡ್ಕೋತಾ ಇದ್ದೆ. ಆದ್ರೂ ನನಗೆ ತಡ್ಕೊಳಕ್ಕಾಗ್ದಾಗ ಯಾವಾಗ ಆಯಿತೋ ಅಲ್ಲಿ ಡಾಕ್ಟ್ರಿಗೆ ತೋರಿಸಿದ್ರು. ತುಮಕೂರಲ್ಲಿ ಒಬ್ಬ ಡಾಕ್ಟ್ರಿಗೆ ತೋರಿಸಿದ್ರು. ಅವರು ಸ್ಕ್ಯಾನಿಂಗ್ ಎಲ್ಲ ಇದೆಲ್ಲ ಬರ್ಕೊಟ್ರು, ಎಲ್ಲ ಆಯಿತು. ಅವ್ರು ಹೇಳಿದರು ಆಪ್ರೇಷನ್ ಆಗಬೇಕು, ಇದಕ್ಕೆ ಬೇಗ ಆಗಬೇಕು ಅಂತ. ಮತ್ತು ನಾವೇನು ಮಾಡಿದ್ವು, ಸಡನ್ನಾಗಿ ಮಾಡಿಸ್ಕೊಳಕ್ಕೆ ಭಯ ಇರುತ್ತಲ್ವ. ಕ್ಯಾನ್ಸರು ಅಂದರೆ ಹೇಗೆ ಒಬ್ಬರು ಇದು ಹೇಳಿದ್ರೆ ನಾವು ಇದು ಮಾಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಬೆಂಗಳೂರಿಗೆ ಆ ರಿಪೋರ್ಟ್ ತೊಗೊಂಡೋಗಿ ತುಮಕೂರು ರಿಪೋರ್ಟ್ನ ಬೆಂಗಳೂರಿಗೆ ತಂದು ಶ್ರೀನಾಥ್ ಡಾಕ್ಟ್ರಿಗೆ ತೋರಿಸಿದ್ವು. ರಿಪೋರ್ಟ್ನ ತೋರಿಸಿ ಆಮೇಲೆ ಅವರು ಆಪ್ರೇಷನ್ ಮಾಡಬೇಕು. ಆಪರೇಷನ್ ಮಾಡಿ ಹಾಸ್ಪಿಟಲಲ್ಲಿ ಎಷ್ಟು ದಿನ ಆಗಿದ್ರಿ? ಒಂದು ವಾರ. ಆ ಒಂದು ವಾರ ನಮ್ಮ ಹಾಸ್ಪಿಟಲಲ್ಲಿ ಪೇಷಂಟ್ ಅಥವಾ ನರ್ಸ್ ಡಾಕ್ಟರ್ಸ್ ಹೆಂಗೆ ನೋಡ್ಕೊತಿದ್ರು? ತುಂಬ ಚೆನ್ನಾಗಿ ನನ್ನ ಕೇರ್ ತಗೊಳ್ಳೋರು. ಆಮೇಲೆ ತಕ್ಷಣ ನಮಗೆ ಊರಿಗೆ ಕರ್ಕೊಂಡೋಗ್ಲಿಲ್ಲ ತುಮಕೂರಿಗೆ. ಆಮೇಲೆ ಸ್ವಲ್ಪ ದಿವಸ ನಮ್ಮ ಯಜಮಾನ್ ನನ್ನ ಆದ್ನಿ ಅವ್ರ ಮನೆಯಲ್ಲಿ ಅವರೇ ಒಂದು ನರ್ಸಿಂಗ್ ಹೋಮ್ ಥರನೇ ಒಂದು ರೂಮ್ ಬಿಟ್ಕೊಟ್ಟು ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ ಎಲ್ಲರೂ. ಆಪರೇಷನ್ ಆದ್ಮೇಲೆ ನೀವು ಮನೆಗೆ ಬಂದ್ರಿ ಅಂದ್ರೆ ಅಲ್ವಾ, ತುಮಕೂರಿಗೆ ಬಂದ್ರಿ. ಅವಾಗ ನಿಮ್ಮ ದಿನಚರಿ ಏನಾದ್ರು ಬದಲಾವಣೆ ಆಯ್ತಾ? ಅಥವಾ ನೀವು ಮುಂಚೆ ಹೇಳ್ತಿದ್ರಿ ನಾನು ಎಲ್ಲ ಕೆಲಸ ಮಾಡ್ತಿದ್ದೆ, ಇಲ್ಲ ಆಪರೇಷನ್ ಆದ್ಮೇಲೆ ನಿಮ್ಗೆ ಏನಾದ್ರು ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಗೆ ಏನಾದ್ರು ತೊಂದರೆ ಆಯ್ತು? ಆವಾಗ ಹೇಳ್ತೀನಲ್ಲ, ಕಿಮೋಥೆರಪಿ ಅಂದ್ರಲ್ಲ, ಕಿಮೋಥೆರಪಿಗೆ ಬರ್ತಿದ್ವು. 21 ದಿವಸಕ್ಕೆ ಒಂದ್ಸರ್ತಿ ಕಿಮೋಥೆರಪಿ ಕೊಡೋರು. ಒಂದು ಸರ್ತಿ ಕಿಮೋಥೆರಪಿ ಕೊಟ್ಟರೆ 20 ದಿವಸ ಕೆಲಸ ಮಾಡೋದದು ಶರೀರದಲ್ಲಿ. ತುಂಬ ಸುಸ್ತಾಗೋದು, ವಾಮಿಟ್ ಆಗೋದು, ಕೆಮ್ಮುಗಳು ಬರೋದು, ಒಣ ಕೆಮ್ಮು ಥರ ಕೆಮ್ಮು ಬರೋದು, ತುಂಬಾ ಇದು. ಆ ಟೈಮ್ನಲ್ಲಿ ನಾನು ಏನು ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಕ್ಕಳುಗಳೆಲ್ಲ ಕಾಲೇಜು ಸ್ಕೂಲು ಎಲ್ಲ ಓದೋರು. ಆವಾಗ ನಮಗೆ ಇವರೆಲ್ಲ ಅದೇ ಇವ್ರ ಅಣ್ಣ ಅವರು ಮನೆಯವರು ತುಂಬಾ ಹೆಲ್ಪ್. ನಮ್ಮ ಅತ್ತೆನೂ ಇದ್ದರು ಜೊತೆಲಿ, ಅವ್ರನ್ನೂ ನೋಡ್ಕೋಬೇಕಲ್ಲ. ಹಾಗಾಗಿ ಅವರು ಇಲ್ಲೇ ಬಂದಿದ್ಬಿಟ್ಟು ನನ್ನೂ ನೋಡ್ಕೊಂಡು ಅವ್ರನ್ನೂ ನೋಡ್ಕೊಳ್ಳೋರು. ಕೆಮ್ಮು ಶುರುವಾಗಿದ್ರೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆಮೇಲಿಂದ ಇದು ಕೂದಲು ಉದುರೋದಾಗೋದು, ತುಂಬಾ ಸುಸ್ತಾಗೋದು. ಒಂದೊಂದು ಸತಿ ಕೆಮ್ದಾಗಲೂ ಕಫ ಜಾಸ್ತಿ ಬರೋದು, ಹೀಟ್ ಜಾಸ್ತಿಯಾಗಿ ಮೆಡಿಸನ್ನಿಂದು ನನಗೆ ತುಂಬಾ ಕಫ ಎಲ್ಲ ಇದಾಗೋದು. ಈ ನಿಮ್ಮ ಕ್ಯಾನ್ಸರ್ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಯಾವ ರೀತಿ ನಿಮ್ಮನ್ನು ಸಪೋರ್ಟ್ ಮಾಡಿತು? ಖಂಡಿತ ಸಪೋರ್ಟ್ ಮಾಡಿದ್ದಾರೆ ಅವ್ರುಗಳು. ಅವರಿಲ್ಲದೆ ಇದ್ರೆ ನಾನು ಖಂಡಿತವಾಗ್ಲೂ ಈ ಸ್ಟೇಜಿಗೆ ಬರೋಕ್ಕಾಗ್ತಿರ್ಲಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕೀಮೋ ಕೊಡ್ಬೇಕಾದ್ರೆ ಕೂದಲು ಉದುರ್ತಿತ್ತು ಅಂತ ಹೇಳಿದ್ರು. ಸಹಜವಾಗಿ ನಾವು ಒಂದು ಕನ್ನಡಿ ಮುಂದೆ ನಿಂತಾಗ ನಮ್ಮನ್ನ ನಾವು ನೋಡ್ಕೊಂತೀವಿ. ಕೂದಲು ಉದುರಿದಾಗ ಒಂದು ಭಾವನೆ ಅನ್ನೋದು ಬರುತ್ತೆ, ಅಯ್ಯೋ ಕೂದಲು ಹೊರಟಾಯ್ತು, ನಾನು ಮುಂಚೆ ಇದ್ದ ಥರ ಆಗುತ್ತೋ ಇಲ್ಲೋ. ಆವಾಗಿನ ಮನಸ್ಥಿತಿ ನೀವು ಹೇಗೆ
ತಗೊಂಡ್ರಿ? ನಾನೆಲ್ಲೂ ಹೋಗ್ತಾ ಇರಲಿಲ್ಲ ಅವಾಗ. ಅದು ಆಚೆ ಕಡೆ ಹೋಗ್ಲೂಬಾರ್ದಾಗಿತ್ತು ಅವಾಗ. ಡಾಕ್ಟ್ರ್ ಹೇಳಿದರು ಬೇರೆ ಕಡೆ ಫಂಕ್ಷನ್ಗೆ ಹೋಗಿ ಕುಡ್ದು ಆಚೆ ಕಡೆ ತಿನ್ನಬಾರ್ದು, ಮನೇಲೇ ಇದು ಮಾಡಬೇಕು. ಅವಾಗ ನಮ್ಗೆ ಸೇರ್ತಾನೂ ಇರಲಿಲ್ಲ, ತಿನ್ನಕ್ಕೆ ಹಸಿವೆ ಆಗ್ತಾ ಇರಲಿಲ್ಲ. ಇಷ್ಟು ತಿಂದರೆ ಜಾಸ್ತಿ ಹಾಗಾಗೋಗ್ಬಿಡೋದು. ನಿಮ್ಮ ಡಯಟ್ಸ್ ಏನಿತ್ತು ಆ ಟ್ರೀಟ್ಮೆಂಟ್ ಟೈಮಲ್ಲಿ? ಅಂದರೆ ನೀವು ಏನೂ ಸೇರ್ತಿರ್ಲಿಲ್ಲ ಅಂತಿದ್ರಲ್ಲ, ಏನಕ್ಕೆ ಸೇರ್ತಿರ್ಲಿಲ್ಲ? ಊಟನೇ ಸೇರ್ತಾ ಇರಲಿಲ್ಲ, ಊಟನೇ ಬೇಕಿರಲಿಲ್ಲ. ಬರೀ ಕಟ್ಟು ಅನ್ನ, ಕಟ್ಸಾರು ಅನ್ನ ತಿಂದರೂ ಕೂಡ ಇಷ್ಟ್ರ ಮೇಲೆ ಸ್ವಲ್ಪ ಒಂದು ಪಿಡ್ಚೆ ಮೇಲೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸಣ್ಣ ಬಟ್ಲಲ್ಲಿ ಕೊಟ್ರು ಅದನ್ನು ಉಳಿಸ್ಬಿಟ್ಟು ವಾಕರಕ್ಕೆ ಬಂದ್ಬಿಡೋದು, ತಿನ್ನಕ್ಕೆ ಸೇರ್ತಿರ್ಲಿಲ್ಲ. ಆ ಟೈಮು ಕೆಲವರು ಸಣ್ಣಗೂ ಆಗ್ಬಿಡ್ತಾರೆ, ಏನೂ ಇದಿಲ್ಲದೆ ಶಕ್ತಿ ಇಲ್ಲದೇ ಸಣ್ಣಗೂ ಆಗ್ಬಿಡ್ತಾರೆ. ಸೆಕೆಂಡ್ ಟೈಮ್ ನನಗೆ ಆದಾಗ ಕೆಮೊಥೆರಪಿ ತೊಗೊಳ್ತಿದ್ದಾಗ ಕುಸಿದ್ಬಿಟ್ಟೆ. ಕೈ ಕಾಲು ಆವಾಗ ನಮ್ಮ ಯಜಮಾನರು ತುಂಬಾ ಇದು ಮಾಡಿದರು. ಕೈ ಕಾಲು ತೊಳ್ಕೊಳಕ್ಕೆ ಹೋಗ್ಬೇಕಾದ್ರೆ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಹಿಡ್ಕೊಂಡು ಹೋದು ಕೂಡ ನನಗೆ ಏನಾಗ್ತಿದೆ ಅಂತಲೇ ಕುಸಿದು ಬಿದ್ದುಬಿಟ್ಟೆ. ಬಿದ್ದಾಗ ಕಾಲು ಫ್ರ್ಯಾಕ್ಚರ್ ಆಗೋಯ್ತು ಆ ಟೈಮ್ನಲ್ಲಿ ಮಾತ್ರ. ತಕ್ಷಣ ಇಲ್ಲೇ ಇದಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ, ಫ್ರ್ಯಾಕ್ಚರ್ ಇದಾಗಿತ್ತಲ್ಲ ಅದಕ್ಕೆ. ಅದು ಒಂದು ತಿಂಗಳು ಅನುಭವಿಸ್ದೆ. ವಾಕರ್ ಹಿಡ್ಕೊಂಡು ಮನೇಲೇ ಓಡಾಡ್ತಿದ್ದೆ, ಆ ಥರ ಆಗೋದು. ಸೊ ಆ ಸಮಯದಲ್ಲಿ ಈಗ ನಮಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ನಮ್ಗೆ ಏನಂದ್ರೆ ನಾವೇ ಧೈರ್ಯ ತಗೊಂಡು ಇರೋರು ನಾವು ಅವ್ರನ್ನೂ ನಾವು ನೋಡ್ಬೇಕಾಗುತ್ತೆ. ಹೌದು ಹೌದು. ಅವ್ರು ನಿಮ್ಗೆ ಯಾವ ರೀತಿ ಧೈರ್ಯ ತುಂಬ್ತಾ ಇದ್ರು ಅಥವಾ ನೀವು ಅವ್ರ ಜೊತೆ ಯಾವ ರೀತಿ ಧೈರ್ಯವಾಗಿದ್ರಿ ಅಂತ ಸಂದರ್ಭದಲ್ಲಿ? ನಾವು ಕೇಳಿದಾಗೆಲ್ಲ ನಾವು ಏನು ಮಾಡಬೇಕು ಅಂದರೆ ಆ ಟೈಮ್ಗೆ ಅವ್ರು ರೆಡಿಯಾಗಿರೋರು. ಊಟದ ತಟ್ಟೆ ಕೂಡ ಕೈ ತಂದುಕೊಟ್ಟು ಊಟ ತಟ್ಟೆ ತಿಂದಿದ್ದಾದ್ಮೇಲೆ ತಟ್ಟೆ ಕೂಡ ತೊಳೆದು ಎಲ್ಲ ಮಾಡೋರು. ಆ ಥರ ಸಹಾಯನೂ ಮಾಡಿದ್ದಾರೆ. ಮೆಡಿಸನ್ ಇದರಲ್ಲೂ ಅಷ್ಟೇ ತುಂಬಾ ಹೆಲ್ಪ್ ಆಗಿದೆ. ಅದಕ್ಕೆ ಹೆದರ್ಕೊಳ್ಳೋ ಅಷ್ಟು ಇಲ್ಲ, ನಾವು ಹೆದರೋ ಅಂಥದ್ದೇನಿಲ್ಲ. ಖರ್ಚು ಜಾಸ್ತಿಪ್ಪ, ಇದು ದೊಡ್ಡ ಮಾರಣಾಂತಿಕ ಕಾಯಿಲೆ ಅಂತೂ ಅಲ್ವೇ ಅಲ್ಲ. ಇದು ಹೆದರ್ಕೊಳ್ಳೋ ಅಷ್ಟಿಲ್ಲ. ಇದ್ರ ಸಲಹೆ ಮೇರೆಗೆ ನಾವು ಅವ್ರು ಹೇಳ್ದಂತೆ ನಾವು ನಡ್ಕೊಂಬಿಟ್ರೆ, ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಾವು ಧೈರ್ಯವಾಗಿ ಇರ್ಬೋದು.